ಫಸ್ಟ್ ಸಾಂಗ್ ಶೂಟ್ ಮಾಡ್ತಾ ಇದ್ವಿ, ಅವಾಗ ಡ್ರಿಫ್ಟ್ ಹೊಡೆದಾಗ ಆಗಿರೋಂಥ ಕತೆ ಇದು. ನೋಡ್ರಿ ಏನು ಕಾಣತ್ತಿಲ್ಲ. ಸೊ ಇದನ್ನು ಇವಾಗ ವಾಶ್ ಮಾಡಿಸ್ಕೊಬೇಕು ನಾವು ಫಸ್ಟು. ನೋಡಿ, ಹೆವಿ ಅಂದರೆ ಹೆವಿ ಧೂಳಾಗಿದೆ, ಮಾತ್ರ ಹೆವಿ ಅಂದರೆ ಹೆವಿ ಧೂಳಾಗಿದೆ. ಎಲ್ಲರೂ ಅವ್ರವ್ರ ಹೆಸರು ಬರೆದ್ಬಿಟ್ಟಿದ್ದಾರೆ, ಯಾವ ಲೆವೆಲಲ್ಲಿ ಧೂಳಾಗಿದೆ. ಇದೊಂದು ಹೊಸದು ಬಂದಿರೋದು ಬಾಯ್ಸ್. ದಿಸ್ ಇಸ್ 09 ML 5577. ಇದು ತೊಗೊಂಡೋಗಿರಲಿಲ್ಲ ನೆನ್ನೆ ಶೂಟ್ಗೆ, ಸೊ ಅದಕ್ಕೋಸ್ಕರ ಇದು ಕರೆಕ್ಟಾಗಿದೆ. ಇವತ್ತು ನಮ್ಮ ಗಾಡಿ ಡೆಲಿವರಿ ಇದೆ, ಬಟ್ ಇವನು ಎಕ್ಸಾಮ್ಗೆ ಹೋಗ್ತಾ ಇದ್ದಾನೆ. ಯಾವ ಗಾಡಿ ನೋಡ್ಬೇಕು ನೀನು? ಹಯಾಬುಸ ನೋಡ್ಬೇಕಾ? ಬೇರೆ ಯಾವ ಗಾಡಿ ನೋಡ್ತೀಯಾ? ಸೂಪರ್ ಬೈಕ್ಸ್ ಇಷ್ಟನಾ? ನಿನ್ನ ಹೆಸರೇನು? ಸುದೀಕ್ಷಾ ವಿಡಿಯೋ ಸ್ಕೂಲ್ ಅವಳು. ನಾವು ಇವಾಗ ವಾಶ್ಗೆ ಹೋಗ್ತಾ ಇದ್ವಿ, ಅವಳು ಬೈಕ್ ನೋಡ್ಬೇಕಂತ. ಈಗ ಬೈಕ್ ತೋರ್ಸೋಣ ಸುದೀಕ್ಷಾಗೆ. ಇಲ್ಲಿ ಬರ್ದಿದೆ ನೋಡ, ಹಯಾಬುಸ. ಹಾಂ, ಹಯಾಬುಸ ಅದು. ಹ್ಯಾಪಿ? ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ವಾಷಿಂಗ್ ಇವಾಗ ಗೇಟ್ ತೆಗಿತಾ ಇದ್ದಾರೆ. ಅವ್ರು ಗೇಟ್ ತೆಗೆದ ತಕ್ಷಣ ನಾನು ಬಂದ್ಬಿಟ್ಟಿದ್ದೀನಿ. ಫಸ್ಟ್ ನಮ್ಮದೇ ಗಾಡಿ ತೊಳಿಬೇಕು ಅಂತ ಹೇಳಿ. ಒಳಗಡೆ ಎಲ್ಲ ಧೂಳಾದೆ ಇದೆ, ಇಲ್ಲೆಲ್ಲ ಧೂಳಾಗ್ಬಿಟ್ಟೈತೆ. ಒಳಗಡೆ ಎಲ್ಲ ಕಡೆ ಧೂಳಾಗೋಗ್ಬಿಟ್ಟಿದೆ ಇದು. ನೋಡಿ, ಇಲ್ಲೆಲ್ಲ ಧೂಳಾಗಿದೆ ಅಂತಂದರೆ ಯಾವ ಲೆವೆಲಲ್ಲಿ ಹೊಡೆದಿರೋದೈತೆ ಅದು. ಓಕೆ, ಹೈಲಕ್ಸ್ ಒಂದು ಆಲ್ಮೋಸ್ಟ್ ವಾಶ್ ಆಗಿದೆ ಅಲ್ಲಿ. ಇವಾಗ ನಮ್ಮ ಬೇರೆ ಬೈಕ್ಸ್ನ ವಾಶಿಗೆ ಕೊಡಬೇಕು. ರಾಕಿಗೆ ವೇಟ್ ಮಾಡ್ತಾ ಇದೆ, ಯಾಕಂತಂದರೆ ಸಿಕ್ಕಾಪಟ್ಟೆ ಬೈಕ್ಸ್ಗಳಿತ್ತು. ಅವನಿಗೆ ಮತ್ತೆ ಕರ್ಕೊಂಬರಕ್ಕೆ ಇನ್ನೊಂದು ಬೈಕ್ ತೊಗೊಂಬಂದಿದ್ದೀವಿ. ಇವಾಗ 2 ಬೈಕ್ ತೊಗೊಂಡೋಗಿ ವಾಶಿಗೆ ಕೊಟ್ಟು ಹಂಗೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಇರಬೇಕು. ವಾವ್ ರಾಯ್ಗೆ ಸೂಪರ್! ನೀನು ರೇಸಿಂಗ್ ಶೂ ಹಾಕೊಂಬಂದ್ಬಿಟ್ಟಿದ್ಯಾ ರಾಯ್ಗೆ, ಸೂಪರ್! ಧೂಳು ನೋಡಿ, ಈ ಲೇಯರ್ ಮೇಲೆ ಗೊತ್ತಾಗ್ತೈತೆ ಎಷ್ಟೆಷ್ಟು ಧೂಳಿದೆ ಅಂತ ಹೇಳಿ. ಎಲ್ಲ ಗಾಡಿ ಮೇಲೂ ಸರ್ರಿ ತುಂಬಿದೆ ಧೂಳು. ನೋಡಿ, ಬ್ಲ್ಯಾಕ್ ಇರೋದು. ರಾಕಿ ರಾತ್ರಿ ಕತ್ಲಲ್ಲಿ ಗೊತ್ತಾಗಿಲ್ಲ ನೋಡಲೆ. ಟಾಸ್ಕಿಕ್ ಫಸ್ಟ್ ರೌಂಡು 4R ಮತ್ತು S1000 ಎರಡನ್ನೂ ಕೂಡ ಈಗ ವಾಶಿಗೆ ಕೊಟ್ಟು ಬರಬೇಕು. ಅದನ್ನು ಕೊಟ್ಟು ವಾಪಸ್ ಬಂದು ಆಮೇಲೆ ಬೂಸ H2 ವಾಶಿಗೆ ಕೊಟ್ಟು ಬರಬೇಕು. ಸೊ ನಮ್ಮ S1000 ಇವಾಗ ಆ್ಯಕ್ಚುಲಾಗಿ ಸ್ವಲ್ಪ ಇಶ್ಯೂಸ್ಗಳಿದ್ದಾವೆ, ಯಾಕಂತಂದರೆ ಗಾಡಿಗಳು ಓಡಿಸಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಧೂಳಂತೂ ಆಗಿದೆ, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಎರರ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಇವೆಲ್ಲ ಧೂಳೆಲ್ಲ ತೆಗಿಬೇಕು ನಾವು. ಅದನ್ನು ಬಿಟ್ಟರೆ ನೋಡಿ 21,000 ಆಗಿದೆ. ಚೆಕ್ ಇಂಜಿನ್ ಲೈಟ್ ತೋರಿಸ್ತಾ ಇದೆ. ಇದೊಂದು ನೋಡಿ 2 ಮೆಸೇಜಸ್ ಇದೆ. ಒಂದು ಟಯರಿಂದ ಇರಬೇಕು, ಮೋಸ್ಟ್ಲಿ ಟಯರ್ ಪ್ರೆಷರು ಒಂದು ಕರೆಕ್ಟಾಗಿಲ್ಲ ಅಂತ. ಸರ್ವಿಸ್ ಡಿಸೆಂಬರಿಗಿದೆ. ಫಾಲ್ಟ್ ಇಂಜಿನ್ ಲೈಟ್ ಅಂತೇಳಿ ತೋರಿಸ್ತಾ ಇದೆ. ಅದು ಬಿಟ್ಟರೆ ಇನ್ನೊಂದು ಬಂದ್ಬಿಟ್ಟು ಇಂಡಿಕೇಟರ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ಟಯರ್ ಪ್ರೆಷರ್ ಅಷ್ಟು ಎರರ್ಸ್ ಇದೆ. ಸರ್ವಿಸ್ ಎಲ್ಲ ಆಗಿದೆ. ಇದರಲ್ಲಿ ಇಂಜಿನ್ ಆಯಿಲು ಟಾಪಪ್ಪು ಆ ಥರದ್ದೆಲ್ಲ ಏನು ಮಾಡಲ್ಲ. ಸರ್ವಿಸ್ ಆಗಿ ಸರ್ವಿಸ್ ಆಗಿ ಒಂದು 2 months ಆಯ್ತೇನೋ ಅಲ್ಲ, 2.5 months ಆಗಿದೆ ಅಷ್ಟೇ. ಬಟ್ ನೋಡೋಣ ಎಷ್ಟಾಗುತ್ತೆ ಬಿಲ್ಲು ಎರರ್ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಇದನ್ನೊಂದು ಸ್ವ್ಯಾಪ್ ಮಾಡಿಸ್ಕೋಬೇಕು. ಇದೊಂದು ಕಿಟ್ ತರಿಸಿರೋದಿದೆ, ಇದನ್ನೊಂದು ಸ್ವ್ಯಾಪ್ ಮಾಡಿಸ್ಕೋಬೇಕು. ಇನ್ನೊಂದು ನಾನು ಎಕ್ಸಾಸ್ಟ್ ಪ್ರೊಟೆಕ್ಟರ್ ತರಿಸಿದ್ದೆ, ಎಕ್ಸಾಸ್ಟ್ ಪ್ರೊಟೆಕ್ಟರ್ ಒಂದು ಹಾಕ್ಸ್ಕೊಬೇಕು. ವಿಲ್ ಸಿ ಹೌ ಮಚ್ ವಿಲ್ ದ ಚಾರ್ಜಸ್ ಬಿ ಅಂತ. ಧೂಳು ನೋಡಿ ಯಾವ ಲೆವೆಲಲ್ಲಿ ಆಗಿದೆ ಧೂಳು. ಫಸ್ಟ್ ಈಗ 1000 ವಾಶಿಗೆ ಕೊಟ್ಬಿಟ್ಟಿದ್ದೀವಿ. 1000 ವಾಶ್ ಆದಮೇಲೆ ನಾವು ಇದನ್ನು ವಾಶ್ ಮಾಡಬೇಕು. ಇಲ್ಲಿ ನಮ್ಮ ಗಾಡಿ ವಾಶ್ ಆಗಿದೆ. ರಾಕಿ ಗಾಡಿ ಅದು ವಾಶ್ ಆದಮೇಲೆ ಇಲ್ಲೇ ಲೋಡ್ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ನಮ್ಗೆ ಲೋಡ್ ಮಾಡೋದಕ್ಕೆ ಅಲ್ವಾ. ಸೊ ಬೂಸ ಮತ್ತು ಡಾನು ಎರಡನ್ನೂ ಕೂಡ ಇಲ್ಲಿ 3M ಬಿಟ್ಟಿದ್ದೀವಿ. ಹೈಲಕ್ಸು S1000 ಮತ್ತು 4R ಅಲ್ಲಿ ವಾಶಿಗೆ ಕೊಟ್ಟಿರೋದಿದೆ. ಬೂಸ ಮತ್ತು H2 ಇಲ್ಲಿ ವಾಶಿಗೆ ಕೊಟ್ಟಿರೋದಿದೆ. ಯಾಕೆ ಅಂತಂದರೆ ಎಲ್ಲ ಒಂದೇ ಕಡೆ ಕೊಟ್ಬಿಟ್ರೆ ಎಲ್ಲ ತೊಳೆಯಲ್ಲ, ಅವು ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಕೊಂಡಿದ್ವಿ ನಾವು ಸರಿಯಾಗಿ. ಹಾಗೆ ನನ್ನ ಕಣ್ಣೆಲ್ಲ ಸಣ್ಣದಾಗ್ಯಾವ ಇಲ್ಲಿ. ಫಸ್ಟು ಗಾಡಿ ಸ್ಟಾರ್ಟ್ ಮಾಡಬೇಕು. ಲೋಡು ಅನ್ಲೋಡ್ ಮಾಡಬೇಕು ಅಂದರೆ ಗಾಡಿ ಸ್ಟಾರ್ಟೇ ಇರಬೇಕು. ಆಮೇಲೆ ಎಲ್ಲ ಐಟಮ್ಸ್ಗಳನ್ನೆಲ್ಲ ತಕ್ಕೊಬೇಕು. ಇದನ್ನೊಂದು ಅದೇ ಬೆಲ್ಟು ಮತ್ತು ಇವೆರಡು ಭಾರಿ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಇಲ್ಲೊಂದು ಬಟನ್ ಇರುತ್ತೆ, ಇದನ್ನು ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಮಾಡಿ ನೋಡಿ ಒಂದೇ ಕೈಲಿ ಇಳಿಬೋದು ಇದನ್ನು.
ಸೊ ಇದು ವೈರ್ಡ್ ರಿಮೋಟು. ಸೊ ಇಲ್ಲೊಂದಿರೋವಂಥದ್ದು. ಅದಾದಮೇಲೆ ಇದು ಇನ್ನೊಂದು ವೈರ್ಲೆಸ್ ರಿಮೋಟ್ ಇದೆ, ಅದಕ್ಕೊಂದು ಶೆಲ್ ಒಂದು ಹಾಕ್ಸ್ಕೊಬೇಕು. ಇದರಿಂದ ಲೋಡು ಅನ್ಲೋಡು ಮಾಡ್ಕೊಬೋದು. ಬೆಲ್ಟ್ ಎಷ್ಟಿದಾವೆ ಇವು? 1 2 ಇವೆರಡು ನೆನ್ನೆ ಹಾಕೇ ಇರಲಿಲ್ಲ. ಇಲ್ಲಿ ಹಾಕ್ಕೊಬೇಕಿದೆ, ಲಾಸ್ಟಲ್ಲಿ ಹಾಕ್ಬೇಕಿದೆ. ಪಪ್ಪ ಬೈಕ್ ಲೋಡ್ ಮಾಡ್ಕೊಂಡ್ ಬಂದೈತಾ? ನೀನು ನೋಡಿ ಹೆಂಗೈತೆ ಅಂತೇಳಿ ಒಂದ್ಸರಿ. ಹೆಂಗೈತಿ? ಚೆನ್ನಾಯ್ತಾ? ಭಾಳ ಚೆನ್ನಾಗಿದೆ. ಅದು ಕಟ್ಟಿದ ಹೇಗೆ ನೋಡೋಣ. ನೋಡಿ. ಸೊ ಬಾಯ್ಸ್, ನಾವಿವಾಗ ರೆಡಿ ಆಗಿಬಿಟ್ಟು JSP ಹೋಗ್ತಾ ಇದ್ದೀವಿ. JSP ಮೋಟರ್ ರೈಡ್ ಕೋರಮಂಗಲ. ಅಲ್ಲೇ ಇರೋಂಥದ್ದು ನಮ್ಮ ಬೈಕಿನ ಡೆಲಿವರಿ. ಸೊ ವಿ ಹ್ಯಾವ್ ಹನುಮ ವಿತ್, ನಿಮಗೆ ವ್ಯೂವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯು ಹ್ಯಾವ್ ಹೂ ಅಂತ ಹೇಳಿ. ವಿ ಹ್ಯಾವ್ ಹನುಮ. ಅದಾದಮೇಲೆ ನಮಗೆ 2 ಫಾರ್ಚುನರ್ಗಳಿದ್ದಾವೆ. ಒಂದು ಅರುಣ್ ಅವ್ರದ್ದು, ಒಂದು ನಮ್ಮ ರಾಹುಲ್ ಅವ್ರದ್ದು. ಆ್ಯಕ್ಚುಲಿ ಸ್ವಲ್ಪ 11:30 ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದರು ನಮಗೆ ಟೈಮು. ಗಾಡಿ ಡೆಲಿವರಿ ನೀವು 11:30 ಹಂಗೆ ತೊಗೊಳ್ಳಿ ಅಂತ ಹೇಳಿ. ಈಗ ಆಗಲೇ 12, ಎಕ್ಸಾಕ್ಟಾಗಿ 12 ಆಗಿದೆ. ಇವಾಗ ಹೋಗಿ ನೋಡಿ ಏನೇನೈತೆ ಸಿಚುವೇಶನು ಅಂತ ಹೇಳಿ ತೊಗೊಬೇಕು. ಒಟ್ಟಿನಲ್ಲಿ 3 ಗಂಟೆ ಒಳಗಡೆ ತೊಗೊಬೇಕು, ಆವಾಗ ಆಸ್ಪಿಷಿಯಸ್ ಇರುತ್ತೆ ಅಂತ ಹೇಳಿ ಆಗಿರೋದು. ನೋಡಿ ಎಕ್ಸಾಕ್ಟ್ ಟೈಮ್ 12 ಆಗಿದೆ. ಬಟ್ ದ ವ್ಯೂ ಈಸ್ ಸಮಥಿಂಗ್ ಎಲ್ಸ್. ಅಷ್ಟೇ ನಮ್ಮ ಫ್ಯಾಮಿಲಿಗೆ ಒಂದು GSA ಬಂದಿದೆ. GSA ಅಂತಂದರೆ GSA ಟ್ರಾಫಿ. ಯಾಕಂತಂದರೆ ADVಗಳಲ್ಲಿ ಅದಕ್ಕಿಂತ ಮೇಲ್ಗಡೆ ಅಂತೂ ಯಾವ ಗಾಡಿನೂ ಕೂಡ ಇಲ್ಲ. ಪ್ಲಸ್ ಅದರಲ್ಲೂ ಕೂಡ ಹೈಲಿ ಸ್ಪೆಕ್ಡಪ್ಪು. ನಾವು ಟಾಪ್ ಬಾಕ್ಸ್ ಹಾಕ್ಸಿರೋಂಥದ್ದಿದೆ, ನಮಗೆ ಪ್ಯಾನಿಯರ್ಸ್ ಇದೆ, ಮತ್ತು ಎಕ್ಸಾಸ್ಟ್ ಕೂಡ ತಗೊಂಡ್ರಂಥದ್ದಿದೆ. ಎಕ್ಸಾಸ್ಟ್ ನಾವು ಫಸ್ಟ್ ಸರ್ವಿಸ್ ಆದಮೇಲೆ ಹಾಕ್ಸ್ತೀವಿ. ಇವಾಗ ಗಾಡಿನ ನಾವು ಓಡಿಸ್ಕೊಂಡು ಹೋಗ್ಬಿಟ್ಟು ವಾಪಸ್ ಮನೇಲಿಟ್ಟು ಪೂಜೆಗೆ ಮಾಡೋಕ್ಕೆ ಹೋಗಬೇಕು. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಪೂಜೆ ಮಾಡಿಸಿ PPFಗೆ ತೊಗೊಂಡೋಗೋವಂಥದ್ದು ನೋಡ್ಕೊಬೋದು. ನೀವು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under yard, never ever, I'm forever on. Check my rep and all, check my repertoire, don't check me not. Less is checks involved, I've been feeling like I'm next to God. Next to God, next to God.